ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಕ್ಯಾನ್ಸರ್ ವಿರುದ್ಧ ನೈಸರ್ಗಿಕ ರಕ್ಷಣೆ ಸಿಗುತ್ತದೆ? ಆಪ್ಷನ್ಸ್: ಎ ಬಟಾಣಿ, ಬಿ ಅವರೆಕಾಯಿ, ಸಿ ಬೀನ್ಸ್, ಡಿ ಸೋಯಾಬೀನ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೀನ್ಸ್. ಬೀನ್ಸ್ ಫೈಬರ್, ಸಸ್ಯ ಪ್ರೋಟೀನ್ ಮತ್ತು ಉತ್ಕರ್ಷಣ ನಿರೋಧಕಗಳ ಅತ್ಯುತ್ತಮ ಮೂಲವಾಗಿದೆ. ಫೈಬರ್ ಸೇವನೆಯು ಸರಿಯಾದ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಮತ್ತು ದೇಹದಿಂದ ವಿಷವನ್ನು ಹೊರಹಾಕುತ್ತದೆ. ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಬೀನ್ಸ್ನಲ್ಲಿರುವ ಸಫೋನಿನ್ಗಳು ಮತ್ತು ಫಿನಾಲಿಕ್ ಸಂಯುಕ್ತಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ದೈನಂದಿನ ಆಹಾರದಲ್ಲಿ ವಿವಿಧ ಬೀನ್ಸ್ಗಳನ್ನು ಸೇರಿಸುವುದರಿಂದ ಕ್ಯಾನ್ಸರ್ ವಿರುದ್ಧ ನೈಸರ್ಗಿಕ ರಕ್ಷಣೆ ಸಿಗುತ್ತದೆ. ಎರಡನೇ ಪ್ರಶ್ನೆ, ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಲೇ ಇದ್ದಕ್ಕಿದ್ದಂತೆ ಕಣ್ಣಿನಿಂದ ನೀರು ಬರುವುದು ಯಾವ ಕಾರಣಕ್ಕೆ? ಆಪ್ಷನ್ಸ್: ಎ ತಣ್ಣನೆಯ ಗಾಳಿ, ಬಿ ಬೆಳಕು, ಸಿ ಸೊಳ್ಳೆಯ ಸ್ಪ್ರೇ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತಣ್ಣನೆಯ ಗಾಳಿ, ಪ್ರಕಾಶಮಾನವಾದ ಬೆಳಕು, ಹೊಗೆ, ಧೂಳು, ರಾಸಾಯನಿಕಗಳು ಅಥವಾ ಸೊಳ್ಳೆ ನಿವಾರಕ ಸ್ಪ್ರೇನಂತಹ ವಸ್ತುಗಳು ಸಹ ಕಣ್ಣುಗಳಲ್ಲಿ ನೀರು ಬರಲು ಕಾರಣವಾಗಬಹುದು. ಅನೇಕ ಜನರು ಅಲರ್ಜಿಕ್ ರಿನಿಟಿಸ್ನಿಂದ ಬಳಲುತ್ತಿದ್ದಾರೆ. ಇದರಿಂದ ಸೀನುವಿಕೆ, ಮೂಗು ಸ್ರವಿಸುವುದು ಮತ್ತು ಕಣ್ಣಿನಲ್ಲಿ ನೀರು ಬರುವ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ. ಇವು ಧೂಳು, ಕೊಳಕು, ಸಾಕುಪ್ರಾಣಿಗಳ ಕೂದಲು ಅಥವಾ ಮಲಗುವ ಕೋಣೆಯಲ್ಲಿ ತಂಪಾದ ಗಾಳಿಯಿಂದ ಉಂಟಾಗಬಹುದು. ಮೂರನೇ ಪ್ರಶ್ನೆ, ಅಯೋಧ್ಯೆಯ ಧರ್ಮಧ್ವಜದಲ್ಲಿರುವ ವೃಕ್ಷ ಯಾವುದು? ಆಪ್ಷನ್ಸ್: ಎ ಅರಳಿ ಮರ, ಬಿ ಕೋವಿದಾರ್ ಮರ, ಸಿ ಖದಿರ ಮರ, ಡಿ ಅಶ್ವತ್ಥ ಮರ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋವಿದಾರ್ ಮರ. ಪ್ರಧಾನಿ ಮೋದಿ ಉಲ್ಲೇಖಿಸಿದ ಅಯೋಧ್ಯೆಯ ಧರ್ಮಧ್ವಜದಲ್ಲಿರುವ ಕೋವಿದಾರ ವೃಕ್ಷವು ತ್ರೇತಾಯುಗದಲ್ಲಿ ಶ್ರೀರಾಮನ ರಾಜ್ಯ ವೃಕ್ಷವಾಗಿತ್ತು. ಋಷಿ ಕಶ್ಯಪರಿಂದ ಸೃಷ್ಟಿಸಲ್ಪಟ್ಟ ಈ ಮಿತ್ರತಳಿ ವೃಕ್ಷ ಇದೀಗ ರಾಮ ಮಂದಿರದ ಧ್ವಜದಲ್ಲಿ ಸ್ಥಾನ ಪಡೆದಿದೆ. ರಾಮಾಯಣ ಕಾಲದ ನೈಸರ್ಗಿಕ ವೈಭವವನ್ನು ವಿವರಿಸುವಾಗ ಕೋವಿದಾರವು ಇತರ ಅನೇಕ ಮರಗಳ ಜೊತೆಗೆ ಪ್ರಮುಖವಾಗಿ ಕಾಣಿಸಿಕೊಂಡಿದೆ. ನಾಲ್ಕನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳ ರಚನೆ ಮತ್ತು ನರಮಂಡಲದ ಸರಿಯಾದ ಕಾರ್ಯನಿರ್ವಹಣೆಗೆ ಯಾವುದು ಕಾರಣವಾಗಿದೆ? ಆಪ್ಷನ್ಸ್: ಎ ವಿಟಮಿನ್ B12, ಬಿ ಹಿಮೋಗ್ಲೋಬಿನ್, ಸಿ ಕಬ್ಬಿಣ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ B12. ಕೆಂಪು ರಕ್ತ ಕಣಗಳ ರಚನೆ ಮತ್ತು ನರಮಂಡಲದ ಸರಿಯಾದ ಕಾರ್ಯನಿರ್ವಹಣೆಗೆ ವಿಟಮಿನ್ B12 ಕಾರಣವಾಗಿದೆ. ವಿಟಮಿನ್ B12 ಕೊರತೆಯು ಮೆಗಾಲೋಬ್ಲಾಸ್ಟಿಕ್ ರಕ್ತಹೀನತೆ ಎಂಬ ಒಂದು ರೀತಿಯ ರಕ್ತಹೀನತೆಗೆ ಕಾರಣವಾಗಬಹುದು. ಈ ಸ್ಥಿತಿಯಲ್ಲಿ ದೇಹದಲ್ಲಿ ಉತ್ಪತ್ತಿಯಾಗುವ ಕೆಂಪು ರಕ್ತ ಕಣಗಳು ದೊಡ್ಡದಾಗುತ್ತವೆ ಮತ್ತು ದುರ್ಬಲವಾಗುತ್ತವೆ. ಇದು ದೇಹದಾದ್ಯಂತ ಆಮ್ಲಜನಕವನ್ನು ಸರಿಯಾಗಿ ಸಾಗಿಸುವುದನ್ನು ತಡೆಯುತ್ತದೆ. ಇದು ದೇಹದ ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ದೇಹವು ಸಾಕಷ್ಟು ಶಾಖವನ್ನು ಉತ್ಪಾದಿಸುವುದನ್ನು ತಡೆಯುತ್ತದೆ. ಐದನೇ ಪ್ರಶ್ನೆ, ಚಳಿಗಾಲದಲ್ಲಿ ಕೆಲವರಲ್ಲಿ ಇತರರಿಗಿಂತ ಹೆಚ್ಚು ಚಳಿಯಾಗಲು ಕಾರಣವೇನು? ಆಪ್ಷನ್ಸ್: ಎ ಹಾರ್ಮೋನ್, ಬಿ ಇಮ್ಯುನಿಟಿ ಕೊರತೆ, ಸಿ ಪೋಷಕಾಂಶಗಳ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದ ಉಷ್ಣಾಂಶದಲ್ಲಿ ವ್ಯತ್ಯಯವಾಗುವುದು, ದೇಹದ ಪೋಷಕಾಂಶಗಳಲ್ಲಿ ಕೊರತೆ ಕಾಣಿಸಿಕೊಳ್ಳುವುದು. ಉದಾಹರಣೆಗೆ ಕಬ್ಬಿಣಾಂಶದ ಮತ್ತು ವಿಟಮಿನ್ B12 ಕೊರತೆ ಕಾಣಿಸಿಕೊಂಡಾಗ ಕೂಡ ಈ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದನ್ನು ಹೊರತುಪಡಿಸಿ ನೋಡುವುದಾದರೆ ವಯಸ್ಸಾಗುತ್ತಿದ್ದಂತೆ ರೋಗನಿರೋಧಕ ಶಕ್ತಿ ಕಡಿಮೆಯಾಗಿ ದೇಹದ ಉಷ್ಣಾಂಶ ನಿಯಂತ್ರಿಸುವ ಸಾಮರ್ಥ್ಯವೂ ಕೂಡ ಕಡಿಮೆಯಾಗುತ್ತದೆ. ಹಾಗೂ ಕೆಲವರಲ್ಲಿ ಥೈರಾಯ್ಡ್ ಹಾರ್ಮೋನ್ಗಳಲ್ಲಿ ಏರುಪೇರು ಕಾಣಿಸಿಕೊಂಡಾಗಲೂ ಕೂಡ ಚಳಿ ಹೆಚ್ಚಾಗಲು ಕಾರಣವಾಗುತ್ತದೆ. ಆರನೇ ಪ್ರಶ್ನೆ, ಯಾವ ದೇಶವನ್ನು ಟ್ಯೂಲಿಪ್ಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ UK, ಬಿ ನೆದರ್ಲ್ಯಾಂಡ್, ಸಿ ಸಿಂಗಪುರ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ನೆದರ್ಲ್ಯಾಂಡ್. ನೆದರ್ಲ್ಯಾಂಡ್ಸ್ ಇತರ ಯಾವುದೇ ದೇಶಗಳಿಗಿಂತ ಹೆಚ್ಚು ಟ್ಯೂಲಿಪ್ಗಳನ್ನು ಬೆಳೆಯುವುದರಿಂದ, ಉತ್ಪಾದಿಸುವುದರಿಂದ ಮತ್ತು ರಫ್ತು ಮಾಡುವುದರಿಂದ ಅದನ್ನು ಟ್ಯೂಲಿಪ್ಗಳ ನಾಡು ಎಂದು ಕರೆಯಲಾಗುತ್ತದೆ. ಟ್ಯೂಲಿಪ್ಗಳು ಡಚ್ ಕೃಷಿ, ಪ್ರವಾಸೋದ್ಯಮ ಮತ್ತು ಕಾಲೋಚಿತ ಕಾರ್ಯಕ್ರಮಗಳ ಪ್ರಮುಖ ಭಾಗವಾಗಿದೆ. ಪ್ರತಿ ವಸಂತಕಾಲದಲ್ಲಿ ನೆದರ್ಲ್ಯಾಂಡ್ಸ್ನಾದ್ಯಂತ ದೊಡ್ಡ ಟ್ಯೂಲಿಪ್ ಫಾರ್ಮ್ಗಳು ಅನೇಕ ದೇಶಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಏಳನೇ ಪ್ರಶ್ನೆ, ಡಯಾಬಿಟಿಸ್ ಇರುವವರು ನೀರನ್ನು ಯಾವಾಗ ಕುಡಿಯುವುದು ಉತ್ತಮ? ಆಪ್ಷನ್ಸ್: ಎ ಊಟಕ್ಕೂ ಮುನ್ನ, ಬಿ ಎದ್ದ ತಕ್ಷಣ, ಸಿ
ಸಿಹಿ ಬಯಕೆಯಾದಾಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎದ್ದ ತಕ್ಷಣ ಕನಿಷ್ಠ 1 ಲೋಟ ನೀರು ಕುಡಿಯುವುದರಿಂದ ರಾತ್ರಿ ಇಡೀ ಸಂಗ್ರಹವಾದ ಹೆಚ್ಚಿನ ಸಕ್ಕರೆಯನ್ನು ಮೂತ್ರದ ಮೂಲಕ ಹೊರಹಾಕಲು ಸಹಾಯ ಮಾಡುತ್ತದೆ. ಪ್ರತಿ ಊಟಕ್ಕೆ 30 ನಿಮಿಷ ಮೊದಲು 1 ಲೋಟ ನೀರು ಕುಡಿಯುವುದರಿಂದ ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಿಂದ ನೀವು ಕಡಿಮೆ ತಿನ್ನುತ್ತೀರಿ. ಮಾತ್ರೆಗಳನ್ನು ಸಾಕಷ್ಟು ನೀರಿನೊಂದಿಗೆ ತೆಗೆದುಕೊಳ್ಳಿ. ಇದರಿಂದ ಮಾತ್ರೆಗಳು ಸರಿಯಾಗಿ ಕರಗಿ ಜೀರ್ಣಾಂಗ ವ್ಯೂಹದ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಮತ್ತು ಸಿಹಿ ತಿನ್ನಲು ಮನಸ್ಸಾದಾಗ ಮೊದಲು ನೀರು ಕುಡಿಯಿರಿ. ಇದು ತಾತ್ಕಾಲಿಕವಾಗಿ ಬಯಕೆಯನ್ನು ಕಡಿಮೆ ಮಾಡಬಹುದು. 8ನೇ ಪ್ರಶ್ನೆ. ಕಾಗೆಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಕಾಗೆಗಳ ಪಿತೂರಿ, ಬಿ ಕಾಗೆಗಳ ನಿರ್ದಯತೆ, ಸಿ ಹಿಂಡು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಳವಾದ ಹಿಂಡು ಸಾಮಾನ್ಯವಾಗಿದ್ದರೂ ಸಾಂಪ್ರದಾಯಿಕ ಕಾವ್ಯಾತ್ಮಕ ಸಾಮೂಹಿಕ ನಾಮಪದವನ್ನು ಹೆಚ್ಚಾಗಿ ಕಾಗೆಗಳ ಪಿತೂರಿ ಅಥವಾ ಕಾಗೆಗಳ ನಿರ್ದಯತೆ ಎಂದು ಉಲ್ಲೇಖಿಸಲಾಗುತ್ತದೆ. ಈ ಪದಗಳು 15ನೇ ಶತಮಾನದ ಟರ್ಮ್ಸ್ ಆಫ್ ವೆನರಿ ಇಂದ ಬಂದಿದ್ದು ಪಕ್ಷಿಯ ನಿಗೂಢ ಮತ್ತು ಬುದ್ಧಿವಂತ ಸ್ವಭಾವವನ್ನು ಸೆರೆಹಿಡಿಯುತ್ತವೆ. 9ನೇ ಪ್ರಶ್ನೆ. ಪ್ರತಿದಿನ ನಿಯಮಿತವಾಗಿ ಗೋಡಂಬಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ತೂಕ ಹೆಚ್ಚಳ, ಬಿ ಹೆಚ್ಚು ಹಸಿವು, ಸಿ ಉತ್ತಮ ಹೃದಯ, ಡಿ ಶಕ್ತಿ ಸುಧಾರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಪ್ರತಿದಿನ 3 ರಿಂದ 4 ಗೋಡಂಬಿ ತಿನ್ನುವುದರಿಂದ ದೇಹದಲ್ಲಿನ ಸತುವಿನ ಕೊರತೆಯನ್ನು ತುಂಬಲು ಸಹಾಯ ಮಾಡುತ್ತದೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ. ಗೋಡಂಬಿ ಹೃದಯಕ್ಕೂ ಪ್ರಯೋಜನಕಾರಿ. ಅವುಗಳನ್ನು ತಿನ್ನುವುದರಿಂದ ದೇಹದಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಗೋಡಂಬಿಯಲ್ಲಿ ವಿಟಮಿನ್ ಇ ಕೂಡ ಇರುತ್ತದೆ. ಇದು ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತದೆ. ಗೋಡಂಬಿ ಜೀರ್ಣಕ್ರಿಯೆ ಮತ್ತು ಹೊಟ್ಟೆಗೆ ಒಳ್ಳೆಯದು. ಅವು ಆಹಾರದ ನಾರನ್ನು ಹೊಂದಿರುವುದರಿಂದ ಜೀರ್ಣಕ್ರಿಯೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಗೋಡಂಬಿ ಮೆದುಳಿನ ಆರೋಗ್ಯಕ್ಕೂ ಪ್ರಯೋಜನಕಾರಿ. ಗೋಡಂಬಿ ಪ್ರೋಟೀನ್, ಆರೋಗ್ಯಕರ ಕೊಬ್ಬುಗಳು ಮತ್ತು ಪಾಲಿಫಿನಾಲ್ಗಳಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. 10ನೇ ಪ್ರಶ್ನೆ. ಒಂದು ಹೊತ್ತು ಟೀ ಕಾಫಿ ಕುಡಿಯದಿದ್ದರೆ ತಲೆನೋವು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ದುರ್ಬಲತೆ, ಬಿ ರಾಸಾಯನಿಕ, ಸಿ ಒಗ್ಗಿಕೊಳ್ಳುವಿಕೆ, ಡಿ ಮನಸ್ಥಿತಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಸಾಯನಿಕ. ನಮ್ಮ ಚಹಾ ಮತ್ತು ಕಾಫಿಯಲ್ಲಿರುವ ಕೆಫೇನ್ ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಅಡೆನೋಸಿನ್ ಎಂಬ ರಾಸಾಯನಿಕವನ್ನು ತಡೆಯುತ್ತದೆ. ಅಡೆನೋಸಿನ್ ನಿಮಗೆ ನಿದ್ರೆ ಮತ್ತು ಆಯಾಸವನ್ನು ಉಂಟುಮಾಡುವ ಅದೇ ರಾಸಾಯನಿಕವಾಗಿದೆ. ನೀವು ಪ್ರತಿದಿನ ಕಾಫಿ ಕುಡಿಯುವಾಗ ನಿಮ್ಮ ಮೆದುಳು ಈ ಬದಲಾವಣೆಗೆ ಒಗ್ಗಿಕೊಳ್ಳುತ್ತದೆ. ಆದರೆ ನೀವು ಕಾಫಿ ಕುಡಿಯುವುದನ್ನು ನಿಲ್ಲಿಸಿದ ತಕ್ಷಣ ಅಡೆನೋಸಿನ್ ಇದ್ದಕ್ಕಿದ್ದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ರಿಯಗೊಳ್ಳುತ್ತದೆ. ಇದು ಮೆದುಳಿನಲ್ಲಿರುವ ರಕ್ತನಾಳಗಳನ್ನು ಹಿಗ್ಗಿಸಲು ಕಾರಣವಾಗುತ್ತದೆ. ಇದು ತಲೆನೋವಿಗೆ ಕಾರಣವಾಗುತ್ತದೆ. 11ನೇ ಪ್ರಶ್ನೆ. ಯಾವ ಖಂಡವನ್ನು ಡಾರ್ಕ್ ಕಾಂಟಿನೆಂಟ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಏಷ್ಯಾ, ಬಿ ಯುರೋಪ್, ಸಿ ಆಸ್ಟ್ರೇಲಿಯಾ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ. ಯುರೋಪಿಯನ್ನರಿಗೆ ಅದರ ಭೂದೃಶ್ಯಗಳು, ಸಂಸ್ಕೃತಿಗಳು, ನದಿಗಳು ಮತ್ತು ಹವಾಮಾನದ ಬಗ್ಗೆ ಬಹಳ ಕಡಿಮೆ ತಿಳಿದಿದ್ದರಿಂದ ಆಫ್ರಿಕಾವನ್ನು ಡಾರ್ಕ್ ಕಾಂಟಿನೆಂಟ್ ಎಂದು ಕರೆಯಲಾಯಿತು. ದಟ್ಟವಾದ ಕಾಡುಗಳು, ಮರುಭೂಮಿಗಳು, ವೇಗದ ನದಿಗಳು ಮತ್ತು ಅಪಾಯಕಾರಿ ವನ್ಯಜೀವಿಗಳಿಂದಾಗಿ ಆಫ್ರಿಕಾದೊಳಗೆ ಪ್ರಯಾಣ ಕಷ್ಟಕರವಾಗಿತ್ತು. ನಕ್ಷೆಗಳು ಅಪೂರ್ಣವಾಗಿದ್ದವು ಮತ್ತು ಸಂಚರಣೆ ಸಾಧನಗಳು ಮುಂದುವರೆದಿರಲಿಲ್ಲ. ಮಾಹಿತಿ ಸೀಮಿತವಾಗಿದ್ದ ಕಾರಣ ಪರಿಶೋಧಕರು ಆಫ್ರಿಕಾವನ್ನು ಡಾರ್ಕ್ ಎಂದು ಕರೆದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.